ಸಂಸದರು ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. CN ಮಂಜುನಾಥ್ ಅವರು. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ ಸರ್. ಈ ತರಹದ್ದೊಂದು ಘಟನೆ ನಿಜಕ್ಕೂ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ನಡಿಬಾರ್ದು. ಒಂದು ದೇಹದ ಖಾಸಗಿ ಅಂಗಾಂಗಗಳೇ ಬೆಳವಣಿಗೆ ಆಗಿರಲಿಲ್ಲ ಸರ್. ಆ ಪುಟ್ಟ ಬಾಯಿ ಕೂಡ ಬರ್ತಾ ಇರಲಿಲ್ಲ. ಆ ಬಾಲೆಯ ದೇಹವನ್ನ ಜೀವಂತವಾಗಿ ಕಚ್ಚಿ ತಿನ್ನಲಾಗಿದೆ 4 ಕಾಮುಕರು. ಈ ಘಟನೆ ಕೇಳಿದಾಗ ಏನನ್ನಿಸ್ತು ಸರ್? ಅಲ್ಲ, ಬಹಳ ನೋವಿನ ಸಂಗತಿ. ನಾನು ಹೋಗಿದ್ದೆ 3 ದಿವಸದಿಂದ. ಅವರ ಇದು ತಾಯಿ ಮತ್ತು ಅವರ ಕುಟುಂಬ ಸದಸ್ಯನೆಲ್ಲ ಮೀಟ್ ಮಾಡಿ ಎಲ್ಲ ವಿಚಾರ ಸಂಗ್ರಹಣೆ ಮಾಡಿದ್ವಿ. ಇದು ನೋವಿನ ಸಂಗತಿ. ಅಂದ್ರೆ ಈಗ ಅದು ಪಾಪ 14 ವರ್ಷದ ಹೆಣ್ಮಗು, ಅದಕ್ಕೆ ಮೂಗು ಮತ್ತು ಕಿವಿ ಮತ್ತು ಮೂಗುನು ತೊಂದರೆ ಇತ್ತು. ಅಂದ್ರೆ ಕಿವುಡುತನ ಇತ್ತು. ಹುಟ್ಟಿನಿಂದ 5 ಮಕ್ಕಳಿದ್ದಾರೆ ಆ ಫ್ಯಾಮಿಲಿನಲ್ಲಿ. ಅದರಲ್ಲಿ ಪಾಪ 3 ಜನ ಹುಟ್ಟಿನಿಂದಲೇ ಕಿವುಡುತನ ಇದೆ. ಅಂದ್ರೆ ಡೆಫ್ ಅಂಡ್ ಡಮ್ ಅಂತೀವಲ್ಲ, ಸೊ ಅದಿದೆ. ಸೊ ಹೀಗಾಗಿ ನಾವು SP ಅವ್ರಿಗೆಲ್ಲ ಹೇಳಿ ಇದು ಆದಷ್ಟು ಬೇಗ ಇದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು, ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು. ಇದು ಈ ರೀತಿ ಎಲ್ಲೂ ಕೂಡ ಆಗ್ಬಾರ್ದು. ಇದು ಬಹಳ ನೋವಿನ ಸಂಗತಿ. ಸೊ ಹೀಗಾಗಿ ಅದು FSL ರಿಪೋರ್ಟ್ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ನಿನ್ನೆ ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರನ್ನು ಕೂಡ SP ಅವ್ರನ್ನ ಈ ವಿಚಾರದಲ್ಲಿ ಖುದ್ದಾಗಿ ಭೇಟಿ ಮಾಡಿದ್ದೀವಿ ನಿನ್ನೆ. ಸೊ ಇದು ಅಂದ್ರೆ FSL ರಿಪೋರ್ಟ್ ಬಂದ ಮೇಲೆ ನಿಖರವಾದ ಕಾರಣ ಗೊತ್ತಾಗುತ್ತೆ ಕರೆಕ್ಟ್ ಆಗಿ. ಸರ್, ಇನ್ನೊಂದು ಪ್ರಮುಖವಾಗಿ ನಾನು ಹೇಳಲೇಬೇಕು ಸರ್. ಈ ಒಂದು ಕೊಲೆ ಅಥವಾ ರೇಪ್ ಅಂಡ್ ಮರ್ಡರ್ ಕೇಸ್ನ ನಂತರ ನನಗೆ ಈ ತರದೊಂದು ನಿರ್ಜನ ಪ್ರದೇಶವಾದ ಗ್ರಾಮ ಇದೆಯಾ ಅಂತ ಅರ್ಥ ಆಗಿದ್ದು ಜನರಿಗೆ. ಮೂಲಭೂತ ಸೌಕರ್ಯ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ ಪಾಪ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ. ಸರ್, ಅಲ್ಲಿ ಮೂಲಭೂತ ಸೌಕರ್ಯಗಳು ಒಂದಿಲ್ಲ, ಜೊತೆಗೆ ಅಲ್ಲಲ್ಲಿ ನಿರ್ಜನ ಪ್ರದೇಶಗಳು, ಮಾದಕ ದ್ರವ್ಯ ವ್ಯಸನಿಗಳ ಸಂಖ್ಯೆಯು ಜಾಸ್ತಿ ಆಗಿದೆಯಂತೆ ಸರ್. ಅದೇ ಅಲ್ಲಿ ಆ ಊರ್ ಮಾತ್ರ ಇದೆಯಲ್ಲ, ಭದ್ರಾಪುರ ಅಂತ. ಅದೇ ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಈ ಗ್ರಾಮ ಮಾತ್ರ ರಸ್ತೆಗಳು ಚೆನ್ನಾಗಿದೆ, ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ. ಅದ್ರ ಆಚೆಗೆ ಕೆಲವು ಬೇರೆ ಬೇರೆ ಕಡೆಯವರು ಬಂದು ಈಚೆಗೆ ವಾಸ ಮಾಡ್ತಾ ಇದಾರೆ ಅಂತ ಅವರೇ ಹೇಳಿದ್ರು. ಯಾರು ಆ ಕುಟುಂಬ ಸದಸ್ಯರೇ ಹೇಳಿದ್ರು. ಅಂದ್ರೆ ಅವರ ಈ ಹಳ್ಳಿ ಬಿಟ್ಟು ಪಕ್ಕದಲ್ಲಿ. ಸೊ ಅದಕ್ಕೆ ಆ ತರದ್ದೆಲ್ಲ ಈಗೆಲ್ಲ ಅಲ್ಲಿ ಪೊಲೀಸ್ನರು ಕೂಡ ಎಲ್ಲ ಅದು ಈ ರೀತಿ ಘಟನೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಬಟ್ ಇದು ಬಹಳ ನೋವಿನ ಸಂಗತಿ. ಇದು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಇದು. ಎಸ್ ಮಂಜುನಾಥ್ ಸರ್, ನಮ್ಮ ಜೊತೆ ಗಿರೀಶ್ ಮಠನ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಒಂದು ಪ್ರಶ್ನೆ ಇದೆ ತಮಗೆ. ಎಸ್ ಗಿರೀಶ್ ಸರ್, ಮಾತನಾಡೋದಿದ್ಯಾ? ಸಂಸದ ಮಂಜುನಾಥ್ ಸರ್ ಇದ್ದಾರೆ. ಹೌದು ಸರ್, ಬಹಳ ಖುಷಿ ಆಯ್ತು ಅವ್ರು ಮಾತಾಡಿದ್ ಕೇಳಿ. ಈಗ ನಿರ್ಭಯ ಫಂಡ್ ಇಟ್ ಈಸ್ ಅ ಡಿಮಾಂಡ್ ಬೇಸ್ಡ್ ಫಂಡ್. ಬಹುಶಃ ಅವ್ರಿಗೆ ಗೊತ್ತಿರ್ತದೆ ಸಾಹೇಬ್ರಿಗೆ. ಆದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಅಂದ್ರೆ ಇಟ್ ಈಸ್ ನಿರ್ಭಯ ಫಂಡ್ ಇರೋದು ಡಿಮಾಂಡ್ ಬೇಸ್ಡ್ ಫಂಡ್. ಅದು ಮತ್ತೆ ಪ್ರಿವೆಂಟಿವ್ ಮೇಜರ್ ಅಂತ ಹೇಳಿದ್ರೆ ಸರ್ವೇಲೆನ್ಸ್ ಕ್ಯಾಮ್ರಾ ಹಾಕ್ಬೇಕು ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಆಲ್ರೆಡಿ ಕೂಡ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಕ್ಲೇಮ್ ಮಾಡ್ಕೊಂಡ್ ಬಿಟ್ಟಿದೆ. ನಾವು ಹೆಲ್ಪ್ ಡೆಸ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ. ಮತ್ತೆ ನಿರ್ಭಯ ಫಂಡ್ ಹೆಲ್ಪ್ ಡೆಸ್ಕ್ ಗೋಸ್ಕರ ಯುಟಿಲೈಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಅದ್ರದ್ದು ಇಫೆಕ್ಟ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಆ ನಂತರ ನಮ್ದು ಆಗ್ರಹ ಇಡುವುದು ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಿ, ಇದೇ ಕಾರಣಕ್ಕೋಸ್ಕರ ಆಸ್ ಅ ಪ್ರಿವೆಂಟಿವ್ ಮೇಜರ್ ದಯವಿಟ್ಟು ಒಂದು ಸೌಜನ್ಯ ಹೆಲ್ಪ್ ಡೆಸ್ಕ್, ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಿ ಅನ್ನೋದೊಂದು ಆಗ್ರಹ ಇದೆ. ಅದ್ರ ಸಲುವಾಗಿ ಆಲ್ರೆಡಿ ಆನರೇಬಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನಿರ್ಭಯ ಫಂಡ್ ರಿಲೀಸ್ ಆಗ್ತಾನೆ ಇದೆ. ಬಟ್ ಇದ್ರ ಬಗ್ಗೆ ಯಾಕೆ ಆಗ್ರಹ ಆಗ್ತಾ ಇಲ್ಲ? ಸಂಸದರು ಈಗ ಯಾರು ಸಂವೇದನೆ ಇರುವಂತ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಅದನ್ನ ಕೇಳಬಹುದಲ್ಲ, ಅದನ್ನ ಚರ್ಚೆ ಮಾಡ್ಬೇಕಾಗಿತ್ತು. ಇನ್ಮೇಲಾದ್ರೂ ಕೂಡ ತಾವು ಮಾಡ್ಬೇಕು ಅನ್ನುವಂತ ಒಂದು ಆಗ್ರಹ ಇದೆ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ. ಸರ್ ಮಂಜುನಾಥ್ ಸರ್. ಅಲ್ಲ, ಹೌದು. ಇವಾಗ CCTV ಆ ತರ ಪ್ರದೇಶಗಳಲ್ಲಿ ಹೆಚ್ಚು ಇದು ದೀಪದ ಕಂಬದ ವ್ಯವಸ್ಥೆಗಳು ಇರಬೇಕು, CCTVಗಳು ಇರಬೇಕು. ಸೊ ಅದನ್ನೆಲ್ಲ ಅಳವಡಿಸ್ಬೇಕು ಅಂತ. ಅಂದ್ರೆ ಇದೊಂದೇ ಅಲ್ಲ, ಈ ತರ ಘಟನೆ ಎಲ್ಲೂ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲೆಲ್ಲಿ ಮಕ್ಕಳುಗಳು ಈಗ ಶಾಲೆಗಳಿಗೆ ಹೋಗ್ತಾ ಇರ್ತಾರೆ, ಸ್ವಲ್ಪ ನಡ್ಕೊಂಡ್ ಬರ್ತಾ ಇರ್ತಾರೆ, ಅಲ್ಲಿ ಕಾಡಿನ ಪ್ರದೇಶ ಕೂಡ ಇರುತ್ತೆ, ಅಥವಾ ಸ್ವಲ್ಪ ಈ ತರ ಐಸೋಲೇಷನ್ ಇದ್ದಂತ ಸಂದರ್ಭದಲ್ಲಿ ಬಹಳ ಅದು ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು. ಅವ್ರು ಹೇಳಿದ್ದು ನಿಜ, ಅದೆಲ್ಲ ಮಾಡ್ಬೇಕಾಗುತ್ತೆ. ನಾವು ಈ ಇದರಲ್ಲಿ ಆಕ್ಟಿವೇಟ್ ಮಾಡಬೇಕು, ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ಮಂಜುನಾಥ್ ಸರ್, ಸಂಸದರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.